ಆತ್ಮೀಯರೇ, ಗೆಳೆಯರೇ, ಹಿತೈಷಿಗಳೇ, ನಿಮಗೆಲ್ಲ ಮನದಾಳದ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಸ್ವಾತಿ ಮುತ್ತಿನ ಮಳೆಯ ಒಂದು ಹನಿ ನೀರು ಸರೋವರಕ್ಕೆ ಬಿದ್ದರೆ ಸರೋವರದಲ್ಲಿ ಲೀನ ಆಗಿಬಿಡುತ್ತೆ. ನೀರು ತನ್ನ ಅಸ್ತಿತ್ವನೇ ಆ ಹನಿಗಿರಲ್ಲ. ಅದೇ ಹನಿ ಹೂವಿನ ಮೇಲೆ ಬಿದ್ದರೆ ಕೆಲವು ಕ್ಷಣವಾದರೂ ಫಳಫಳ ಅಂತ ಹೊಳೆಯುತ್ತೆ. ಅದೇ ಹನಿ ಸಮುದ್ರದ ಮೇಲೆ ತೇಲುತ್ತಿರುವ ಕಪ್ಪೆ ಚಿಪ್ಪಿಗೆ ಬಿದ್ದರೆ ಮುತ್ತಾಗುತ್ತೆ ಗೆಳೆಯರೆ. ಹಾಗೆ ನಮ್ಮ ಪ್ರತಿಭೆ ಎಷ್ಟಿದ್ರೂ ಏನಿದ್ರೂ ಕೂಡ ಅಲ್ಲಿಯ ವಾತಾವರಣ ನಮಗೆ ಸರಿಯಾಗಿ ಸಿಗಬೇಕು. ಹಾಗೆ ಸಿಕ್ಕಾಗ ಮಾತ್ರ ನಮ್ಮ ಪ್ರತಿಭೆ ಯಾವ ಮಟ್ಟಕ್ಕೆ ಹೋಗುತ್ತೆ. ಇಲ್ಲದಿದ್ದರೆ ನಮ್ಮ ಪ್ರತಿಭೆ ಇದ್ದರೂ ಕೆಲವು ವೇಳೆ ನಮಗೆ ಸರಿಯಾದ ಫಲಿತಾಂಶಗಳು ಸಿಗೋಲ್ಲ. ಆದರೆ ನಾವು ಬೆಳಗಿನ ಜಾವ ಬೇಗ ಎದ್ದು ಆ ಒಂದು ನಿರ್ಮಲವಾದ ವಾತಾವರಣದಲ್ಲಿ ನಾವು ಸ್ವಲ್ಪ ಚಿಂತನೆ ಮಾಡಬೇಕು ಗೆಳೆಯರೆ. ಐಡಿಯಾಸ್ ರೂಲ್ ದಿ ವರ್ಲ್ಡ್, ನಾಲೆಡ್ಜ್ ಇಸ್ ಪವರ್ ಅಂತಾರೆ. ಈ ಪ್ರಪಂಚವನ್ನು ಆಳುವುದು ಇವತ್ತು ಜ್ಞಾನ ಗೆಳೆಯರೆ. ಜ್ಞಾನವೇ ಪ್ರಧಾನವಾಗಿದೆ. ಅದರಿಂದ ನಮಗೆ ನಾವು ಮಾಡುವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತಾರೆ. ಗೆಲ್ಲುವವರು ಮಾಡುವ ಕೆಲಸವನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಅವರೇನು ಹೊಸ ಕೆಲಸ ಮಾಡಲ್ಲ, ಬೇರೆಯವ್ರು ಮಾಡೋ ಕೆಲಸನೇ ಮಾಡ್ತಾರೆ. ಸ್ವಲ್ಪ ಆ ಕೆಲಸವನ್ನು ಡಿಫ್ರೆಂಟಾಗಿ ಮಾಡ್ತಾರೆ. ಹಾಗೆ ನಾವು ಮಾಡುವ ಕೆಲಸಗಳು ಡಿಫ್ರೆಂಟಾಗಿರ್ಬೇಕಾದ್ರೆ ನಾವು ಚಿಂತನೆ ಮಾಡಬೇಕು ಗೆಳೆಯರೆ. ನೋಡಿ, ಮನಸ್ಸು ಮಾಡುವ ಇರುವೆ 1000 ಮೈಲುಗಳ ಬೇಕಾದರೂ ಪ್ರಯಾಣ ಮಾಡುತ್ತೆ ಅಲ್ವಾ, ನೋಡಿರ್ತೀವಿ. ಮನಸ್ಸಿಲ್ಲದೆ ಹೋದರೆ ಪ್ರಬಲ ರೆಕ್ಕೆಗಳಿದ್ದರೂ ಕೂಡ ಗರುಡ ಪಕ್ಷಿ ಕುಳಿತಿರುತ್ತೆ. ನಾವೆಲ್ಲದಕ್ಕೂ ಮನಸ್ಸು ಮಾಡಬೇಕು ಗೆಳೆಯರೆ. ಅದಕ್ಕೆ ಮನೋಬಲವೇ ಮಹಾಬಲ ಅಂತಾರೆ. ನೀವು ಯಾವುದೇ ವ್ಯಕ್ತಿಗಳು ನೋಡಿ, ಯಾವುದೇ ಗ್ರಂಥ ತಗೊಳ್ಳಿ, ಯಾವುದೇ ದಾರ್ಶನಿಕರು ತಗೊಳ್ಳಿ, ಯಾವುದೇ ಯಶಸ್ವಿ ಪುರುಷರು ತಗೊಳ್ಳಿ, ಅವ್ರು ಹೇಳೋದು ನಮ್ಮ ಮನಸ್ಸನ್ನು ನಾವು ಸರಿಯಾಗಿ ಇಟ್ಕೋಬೇಕು, ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋ ಮಾತೆ. ಬಹುತೇಕ ಇದು ಕಷ್ಟ ಸಾಧ್ಯವಾದ ಕೆಲಸ. ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅಂತ. ತನ್ನ ಮೇಲೆ ತಾನು ಸಾಧಿಸಿಕೊಳ್ಳುವಂಥ ಜಯಗಳಲ್ಲೆಲ್ಲ ಮಹತ್ತರವಾದದ್ದು. ಅದು ಕಷ್ಟ ಸಾಧ್ಯವಾದರೂ ಕೂಡ ನಾವು ಸ್ವಲ್ಪವಾದರೂ ಪ್ರಯತ್ನ ಪಡಬೇಕು. ನಾವು ಎಷ್ಟು ಪರ್ಸೆಂಟೇಜ್ ಅದರಲ್ಲಿ ಯಶಸ್ವಿ ಆಯ್ತೀವೋ ಅಷ್ಟು ಪರ್ಸೆಂಟ್ ಜೀವನದಲ್ಲಿ ನಾವು ಮೇಲಕ್ಕೆ ಬರ್ತೀವಿ. ಆದ್ದರಿಂದ ನಾವು ನಮ್ಮ ಐಡಿಯಾಗಳಿಗೆ ಜೀವ ಕೊಡಬೇಕು. ಒಬ್ಬರಲ್ಲಿ ಒಂದಲ್ಲ ಒಂದು ರೀತಿಯ ಐಡಿಯಾಗಳಿರ್ತವೆ. ಆದರೆ ನಾವು ಅದನ್ನ ಯಾವ ಸಂದರ್ಭದಲ್ಲಿ, ಸಂದರ್ಭಗಳಲ್ಲಿ ನಾವು ಅದನ್ನು ಯಶಸ್ಸು ಅಥವಾ ಅಪಯಶಸ್ಸು ಕಾಣ್ತೀವಿ ಅಷ್ಟೇ. ಅದು ನಮ್ಮ ಪ್ರತಿಭೆಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸಮಯವೂ ಕೂಡ ಅಲ್ಲಿ ಕಾರಣ ಆಗಿರುತ್ತೆ. ಒಳ್ಳೆಯದಾಗಬೇಕಾದ್ರೆ ಒಂದು ಕಾಲ ಕೂಡು ಬರಬೇಕು ಅಂತ ಹೇಳ್ತಾರೆ. ಆ ಥರ ಹೇಳ್ತಿರ್ಬೇಕು. ನಮ್ಮ ಪ್ರಯತ್ನವನ್ನು ನಾವು ಸದಾ ಕಾಲ ಜಾರಿಯಲ್ಲಿಟ್ಟಿರಬೇಕು. ಎಲ್ಲಿ ನಮ್ಮ ಪ್ರಯತ್ನಗಳು ಮತ್ತು ಕಾಲ ಎರಡು ಸೇರೋ ಜಾಗವನ್ನೇ ಅದೃಷ್ಟ ಅಂತ ಹೇಳ್ತಾರೆ. ನಾವು ಸದಾ ಒಂದಲ್ಲ ಒಂದು ಪ್ರಯತ್ನದಲ್ಲಿದ್ದರೆ ಒಂದು ಟೈಮ್ ಬರುತ್ತೆ. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಟೈಮ್ ಶುಡ್ ಬಿಕಮ್ ಅಂತಾರೆ. ಯಾವುದಕ್ಕೂ ಕಾಲ ಕೂಡು ಬರಬೇಕು ಅಂತ ಹೇಳ್ತಾರೆ. ಆದರೆ ಯಾವಾಗ ನಾವು ದಿನನಿತ್ಯ ಪ್ರಾಮಾಣಿಕವಾದ ಪ್ರಯತ್ನ ಒಳ್ಳೆ ದಿಕ್ಕಿನಲ್ಲಿ ಸಾಕ್ತಿದ್ದಾಗ ಮಾತ್ರ ಆ ಟೈಮ್ ಬಂದಾಗ ಅದು ಅದೃಷ್ಟವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ನಮ್ಮ ಕೆಲಸ ಆವಾಗ ಸಕ್ಸಸ್ ಆಗುತ್ತೆ ಅಲ್ವಾ ಗೆಳೆಯರೆ. ಈ ಬಗ್ಗೆ ಚಿಂತನೆ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ. ಅಲ್ಲಿವರೆಗೆ ನನ್ನ ದಿವ್ಯಾರೂಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರು ಇತರರು ಕೂಡ ಅದನ್ನು ಹೇಳಿ. ನಮಗೆಲ್ಲ ಅಗಾಧ ಸಂಖ್ಯೆಯ ಗೆಳೆಯರಿರ್ಬೋದು. ಒಳ್ಳೆಯ ಚಿಂತನೆಗಳು ಹರಡಲಿ. ನೀವು ಉದಾರ ಮನಸ್ಸಿನೊಂದಿಗೆ ನನ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಗೆಳೆಯರಿಗೂ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ನಿರಂತರವಾದ ತಮ್ಮ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಕೇಳಿಕೊಂಡು ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ ಗೆಳೆಯರೆ. ಅಲ್ಲಿವರೆಗೆ ನಿಮಗೆ ಒಳ್ಳೆಯದಾಗಲಿ ಗೆಳೆಯರೆ.